ನಾನು ಹೈಸ್ಕೂಲು PUC ಮಾಡುವಾಗೆಲ್ಲ ನಮ್ಮ ಮನೇಲಿ 2 ಹಾರ್ಮೋನಿಯಂ ಒಂದು ತಬಲ ಎಲ್ಲ ಆಲ್ರೆಡಿ ಇತ್ತು. ಹಾಗಾಗಿ ಸಂಗೀತದ ಗೀಳು ಅನ್ನೋದಕ್ಕಿಂತ ಮನೆಯಲ್ಲೇ ಆ ವಾತಾವರಣ ಇತ್ತಲ್ಲ, ಹಾಗಾಗಿ ಪರಿಸರದಲ್ಲೇ ಇತ್ತು. ನನಗೆ ಕ್ರಿಕೆಟು, ಬ್ಯಾಟು, ಬಾಲು ಸಿಗಲೇ ಇಲ್ಲ. ನನಗೆ ಸಿಕ್ಕಿದ್ದೆ ಹಾರ್ಮೋನಿಯಮ್ಮು, ತಬಲ, ತಾಳ ಇದೇ ಇಲ್ಲ. ಹಾಗಾಗಿ ಅದು ಆರ್ಕೆಸ್ಟ್ರಾಕ್ಕೆ ಬುನಾದಿ ಆಯಿತು. ಆವಾಗ ಆರ್ಕೆಸ್ಟ್ರಾದ ನಿರೂಪಕ ಅಂದರೆ ನಾನೊಬ್ಬ ಹಾಸ್ಯಗಾರನು ಕೂಡ. ಪ್ರತಿ ಹಾಡಿನ ನಡುವೆ ಒಂದೊಂದು ಜೋಕ್ ಎಲ್ಲ ಹೇಳಿ, ಹಾಗೆ ನನಗೆ ಮಾತಿನ ರೂಢಿ ಆಗಿದ್ದು ಆರ್ಕೆಸ್ಟ್ರಾ ನಿರೂಪಣೆಯಿಂದ. ಈ ಮ್ಯಾಜಿಕ್ ಬಗ್ಗೆ ಬೇಸಿಕಲಿ ನಿಮಗೆ ಆಸಕ್ತಿ ಬಂದಿದ್ದು ಹೇಗೆ? ಒಂದು 45 ದೇಶ ಓಡಾಡಿಸಿದೆ. ಅದಕ್ಕೆ ಓಡಾಡಲಿಕ್ಕೆ ಕಾರಣ ಆಗಿದ ವಾಹನ ಯಾವುದು ಕೇಳಿದ್ರೆ ಜಾದು. ನೂರೊಂದು ನೆನಪು. ಕಾಲೇಜು ಸರ್, ಆಮೇಲೆ ಮತ್ತೆ PUC, ನಾನು ಏನು ಹೈಸ್ಕೂಲಿಗೆ ಹೋಗಿದ್ನೋ ಅದು PUC ಗ್ರೌಂಡ್. ಅದು PUC ಹೈಸ್ಕೂಲ್ ಒಟ್ಟಿಗಿದ್ದ ಶಾಲೆ. ಹಾಗೆ PUCಯಲ್ಲಿ ನಾನು ಅಲ್ಲಿ BCom ಮಾಡಿದೆ, ಕಾಮರ್ಸ್ TCMB ಅದು ಮಾಡಿದೆ. PCMB ಅಲ್ಲ, HSPC ಇದೆಯಲ್ಲ ಅದು ಮಾಡಿದೆ. ಹಿಸ್ಟ್ರಿ, ಎಕನಾಮಿಕ್ಸ್, ಅಕೌಂಟೆನ್ಸಿ ಅದು ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ BCom, ಅದು ಕುಂದಾಪುರದ ಬಂಡರ್ಸ್ಕಾಸ್ ಕಾಲೇಜ್. ಇಷ್ಟೆಲ್ಲ ಮಾಡ್ತಿರ್ಬೋದ್ರಲ್ಲಿ ನಿಮಗೆ ಒಂದು ಸಖತ್ ಮಜಾ ಇದೆ, ಅದು ನಾನು ಹೇಳ್ತೀನಿ ಮುಂದಕ್ಕೆ. ಈ ಆರ್ಕೆಸ್ಟ್ರಾ ಗೀಳು ಹೇಗೆ ಪ್ರಾರಂಭ ಆಯಿತು ನಿಮಗೆ? ಆರ್ಕೆಸ್ಟ್ರಾ ಗೀಳು ಅನ್ನೋದಕ್ಕಿಂತ ನಮ್ಮ ಮನೆಯಲ್ಲಿ ಒಂಥರ ಆರ್ಕೆಸ್ಟ್ರಾ ಇದ್ದಂಗೆ. ಅಮ್ಮ ಚೆನ್ನಾಗಿ ಹಾಡ್ತಾಯಿದ್ರು. ಅವರು ರಂಗೋಲಿ ಮತ್ತು ಹಾಡುವಿಕೆಯಲ್ಲಿ ಅಮ್ಮ ಟಾಪ್ ಇದ್ದರು ಆ ಕಾಲದಲ್ಲಿ. ನಮ್ಮ ಹಳ್ಳಿಯಲ್ಲೇ ಅಂದರೆ ಅವ್ರಿಗೆ ಅಮ್ಮ ಹುಟ್ಟಿದ್ದು ಮಂಗಳೂರು, ಬೆಳೆದಿದ್ದು ತೀರ್ಥಹಳ್ಳಿ. ನಮ್ಮ ತಂದೆಯವರು ಮದುವೆಗೆ ದಿಬ್ಬಣ ಕರ್ಕೊಂಡು ಹೋಗಿದ್ದು ಎಲ್ಲ ತೀರ್ಥಹಳ್ಳಿಯಿಂದ ಮದುವೆ ಮಾಡ್ಕೊಂಡು ಬಂದವರು. ಹಾಗಾಗಿ ಅವರಿಗೆ ತುಳು, ಕನ್ನಡ ಅದೆಲ್ಲ ಬರ್ತಿತ್ತು. ಮರಾಠಿ ಹಾಡುಗಳನ್ನ ಹಾಡ್ತಿದ್ರು. ಸೊ ಮನೆಯಲ್ಲಿ ಸಂಗೀತದ ವಾತಾವರಣ. ಅಪ್ಪ ಅದಕ್ಕಿಂತಲೂ ಹೆಚ್ಚಿನ ಹುಚ್ಚಿನವರು. ಅವ್ರದ್ದು ಅದೇ ಅಪ್ಪನ ಕತೆ ಹೇಳೋದಾದ್ರೆ ಅವ್ರದ್ದೇ ಮಾಡ್ಬೋದೇನೋ. ಅವ್ರು ಫೋಟೋ ಇಟ್ಕೊಂಡು ಅವ್ರದ್ದೇ ಹೇಳಿದರೆ ಒಂದು ತಿಂಗಳು ಹೇಳಲಿಕ್ಕೆ ಆಗುವಷ್ಟು ವಿಷಯಗಳಿದೆ. ಅವರು ಹೇಗೆಂದರೆ ಬೆಳಿಗ್ಗೆ ಒಂದು 5 ಗಂಟೆಗೆ ಎದ್ದವರು ತಮ್ಮ ಹೋಟೆಲಿಗೆ ಹೋಗಿ, ಆ ಹೋಟೆಲ್ ಅವರೇ ಯಜಮಾನರು ಅವರೇ, ಸಪ್ಲೈಯರು ಅವರೇ, ತಿಂಡಿ ಮಾಲಕರು ಅವರೇ ಆಗಿದ್ರು ಆ ಕಾಲದಲ್ಲಿ. ಬೆಳಿಗ್ಗೆ 5 ಗಂಟೆಗೆ ಹೋದವರು ಎಲ್ಲ ಮಾಡಿ ಎಲ್ಲ ರಾತ್ರಿ ಹೋಟೆಲ್ ಮುಗಿಸಿ ಒಂದು 9-9:30 ಬಂದು ಮನೆಗೆ ಬಂದವರು ಕೈಕಾಲು ತೊಳೆದು ಒಂದು ಹಾಲು ಏನೋ ಒಂದು ಸಣ್ಣ ಉಪಹಾರ ಮಾಡಿ ಮತ್ತೆ ರಾತ್ರಿಗೆ ಹೊರಡ್ತಿದ್ರು. ಇಲ್ಲಿಯ ಅದೆಷ್ಟೋ ಕೇಂದ್ರಗಳಿಗೆ ಭಜನೆಯನ್ನು ಹುಟ್ಟು ಹಾಕಿದವರು ಅವರು. ನಿಮ್ಮ ತಂದೆಯವರು? ನಮ್ಮ ತಂದೆಯವರು. ಇಲ್ಲಿ ಒಂದು ತಾರಾಪತಿ ಅಂತ ಊರಲ್ಲಿ ಹೋದರು. ಅಲ್ಲಿ ಅವ್ರ ಜೊತೆಗೆ ಹೋಗಿ ಸೇರಿ ಭಜನೆ. ಹಾಗೆ ಆಸ್ಪಾಸ್ ಎಲ್ಲೇ ಭಜನೆ ಇದ್ದರೆ ಆ ಭಕ್ತಿ ಸಂಗೀತದಲ್ಲಿ ಇವರು ತಲ್ಲೀನರಾಗಿ ಅದನ್ನು ಭಾಳ ಇಷ್ಟಪಟ್ಟು ಮಾಡ್ತಿದ್ದವರು. ಇಷ್ಮಾಳ್ ಮತ್ತೆ ಹೋಟ್ಲಿಗೆ ಬೆಳಗ್ಗೆ 4:45 ಗಂಟೆ ರೆಡಿ ಆಗ್ತಾರೆ. ಅದನ್ನು ನಾನು ಆಮೇಲೆ ಕೇಳಿದಾಗ ಏನು ಅಂದರೆ, ಬದುಕಿನ ಜೀವನೋತ್ಸಾಹಕ್ಕೆ ಬೇಕಾದಂಥ ಟಾನಿಕ್, ಇಂಧನ ಅವರು ಅಲ್ಲಿಂದ ಪಡಿತಾ ಇದ್ರು. ನಾವಿವತ್ತು ನಮಗೆ ಬೇಕಾದಷ್ಟು ಇದೆ. ಟೈಮ್ ಪಾಸಿಗೆ ನಾವು ಮಾಲಿಗೆ ಹೋಗ್ತೇವೆ ಈಗ, ಕರೆಕ್ಟ್, ಖುಷಿಗೋಸ್ಕರ ಯಾವುದೋ ಹೋಟೆಲಿಗೆ ಹೋಗ್ತೇವೆ, ಇಲ್ಲ ಇನ್ನೂ ಎಂಟರ್ಟೈನ್ಮೆಂಟ್ ಅಂತ TVನೋ ಅಥವಾ ಈ ಥರ ಚಾನಲ್ಗಳನ್ನು ನೋಡ್ತೇವೆ. ಬಟ್ ಆವಾಗ ಅದೇನೂ ಇಲ್ಲದೇ ಇದ್ದಾಗ ತನ್ನನ್ನು ತಾನು ಗೆಲ್ಲಿಸಿಕೊಳ್ಳಲಿಕ್ಕೆ ಅವರು ಹುಡುಕಿ ಇಟ್ಟುಕೊಂಡಿದ್ದು ಭಜನೆ. ಎಷ್ಟೇ ಟಯರ್ಡ್ ಆಗಲಿ, ಹೋಟೆಲಿಗೆ ಬಂದವರು ಎಷ್ಟೋ ಜನ ಚಹಾ ಕುಡಿತಾರೆ, ದುಡ್ಡು ಇರಲ್ಲ, ಬರೆದು ಹೋಗ್ತಾರೆ ಸಾಲ. ಆ ಥರದ ಗಿರಾಕಿಗಳನ್ನು ಸಹಿಸಿಕೊಂಡು, ಎಷ್ಟೋ ಜನ ಕೆಲಸದವ್ರು ಬರೋದಿಲ್ಲ, ಅವ್ರ ಕೆಲಸ ಇವರೇ ಮಾಡಿಕೊಂಡು ಆ ಜೀವನದ ಆ ಕಷ್ಟ ಸಹಿಸಿಕೊಂಡು, ಕಿಶೆಯಲ್ಲಿ ದುಡ್ಡು ಇಲ್ಲದಿದ್ರೂ ಕೂಡ ಬೆಳಗಿಂದ ಸಂಜೆವರೆಗೂ ಬೆವರಿನಿಂದಲೇ ದುಡಿಮೆಯನ್ನು ನಿತ್ಯಕ್ಕಾಗುವ ಹಾಗೆ ದುಡಿಯುವವರು ರಿಫ್ರೆಶ್ ಆಗೋದು ಹೇಗೆ? ಭಜನೆ ಮೂಲಕ. ಹಾಗೆ ಅಲ್ಲಿ ಹೋದವರು ಭಜನೆ ಈ ಮೂಲಕ ಎಷ್ಟೋ ಕಡೆಗಳಲ್ಲಿ ಇವರು ಆರಂಭ ಮಾಡಿದ್ದು. ಇವತ್ತು 4-5 ಸಾವಿರ ಜನ ಭಜನೆ ಮಾಡ್ತಾರೆ ಆ ಏರಿಯಾದಲ್ಲಿ. ಎಷ್ಟೋ ಜನ ಅವರ ಒಂದು ರಾಮ ಮಂದಿರ ಕಟ್ಟುವಾಗ ಅದಕ್ಕೆ ಬುನಾದಿ ಹಾಕಲಿಕ್ಕೆ ನಮ್ಮ ತಂದೆಯನ್ನು ಕರ್ಕೊಂಡು ಹೋದರು. ನೀವೇ ಮಾಡಬೇಕು, ನೀವೇ ಇದಕ್ಕೆ ಒಂದು ಬುನಾದಿ ಮಾಡಬೇಕು, ಒಂದು ಫೌಂಡೇಶನ್ಗೆ ಕಲ್ಲು ಹಾಕಬೇಕು ಅಂತೇಳಿ. ಹಾಗೆ ಆ ಥರದ ಭಕ್ತಿ ಭಾವ ಇಟ್ಕೊಂಡವ್ರು ಆ ಕಾಲದಲ್ಲಿ. ಎಲ್ಲ ದೇವಸ್ಥಾನಕ್ಕೆ ಭಜನೆ ಅಂತಾದಾಗ ಇವರಿಗೆ ಆಕರ್ಷಣೆ. ಎಷ್ಟೋ ಸಾರಿ ಹೋಟೆಲಿಂದ ಬಂದು ಅಮ್ಮನನ್ನು ಹಿಂದೆ ಕೂರಿಸಿ, ಸೈಕಲಲ್ಲಿ ಮುಂದೆ ನನ್ನನ್ನು ಕೂರಿಸಿ ಒಟ್ಟಿಗೆ ಹೋಗಿದ್ದು ಇದೆ. ಬೈಂದೂರಿನಲ್ಲಿ ಒಂದು ರಾಮಚಂದ್ರ ಆಶ್ರಮ ಅಂತಿದೆ, ಅಲ್ಲೊಂದು ವೆಂಕಟರಮಣ ದೇವಸ್ಥಾನ ಇದೆ. ಇಲ್ಲೆಲ್ಲ ಭಜನೆ ಆಗುವಾಗ ಹಾಗಾಗಿ ಅವರಿಗೆ ಹಾಡಿನ ಹುಚ್ಚಿತ್ತು. ಮನೆಯಲ್ಲೇ 2 ಹಾರ್ಮೋನಿಯಂ ತಗೊಂಡ್ರು ಆ ಕಾಲದಲ್ಲಿ, ಸಣ್ಣದು 2 ಸಿಂಗಲ್ ರೀಡ್ಸ್. ನಾನು ಹೈಸ್ಕೂಲು PUC ಮಾಡುವಾಗೆಲ್ಲ ನಮ್ಮ ಮನೇಲಿ 2 ಹಾರ್ಮೋನಿಯಂ, ಒಂದು ತಬಲ ಎಲ್ಲ ಆಲ್ರೆಡಿ ಇತ್ತು. ಹಾಗಾಗಿ ಸಂಗೀತದ ಗೀಳು ಅನ್ನೋದಕ್ಕಿಂತ ಮನೆಯಲ್ಲೇ ಆ ವಾತಾವರಣ ಇತ್ತಲ್ಲ, ಹಾಗಾಗಿ ಪರಿಸರದಲ್ಲೇ ಇತ್ತು. ನನಗೆ ಕ್ರಿಕೆಟು, ಬ್ಯಾಟು, ಬಾಲು ಸಿಗಲೇ ಇಲ್ಲ. ನನಗೆ ಸಿಕ್ಕಿದ್ದೆ ಹಾರ್ಮೋನಿಯಮ್ಮು, ತಬಲ, ತಾಳ ಇದೇ ಇಲ್ಲ. ಹಾಗಾಗಿ ಅದು ಆರ್ಕೆಸ್ಟ್ರಾಕ್ಕೆ ಬುನಾದಿ ಆಯಿತು. ಓಕೆ, ಅದಕ್ಕೆ ಓಂ ಗಣೇಶ್ ಆರ್ಕೆಸ್ಟ್ರಾ ಅಂತ ನಾವು ಹೆಸರು, ನಂದು ಹೆಸರು ಅಂತ ಇಟ್ಟಿದ್ದಲ್ಲ, ಭಗವಂತನ ಹೆಸರು ಅಂತ ಇಟ್ಟಿದ್ದು. ಯಾಕಂದರೆ ನಮ್ಮ ಊರಿನ ದೇವರು ಗಣಪತಿ. ಹಾಗಾಗಿ ಅದರದ್ದು ಹೆಸರಲ್ಲಿ ಒಂದು ಆರ್ಕೆಸ್ಟ್ರಾ ಅಂತ ಮಾಡಿದಾಗ ನಾನು ತಬಲಾ ಬಾರಿಸ್ತಿದ್ದೆ. ಓಕೆ, ನಾಟಕಗಳಿಗೆ ಹಿನ್ನೆಲೆ ಸಂಗೀತಕ್ಕೆ ನಮ್ಮನ್ನೆಲ್ಲ ಕರೀತಾ ಇದ್ರು. ಹಾಗೆ ಒಂದು 100 ನಾಟಕಕ್ಕೆ ಸಂಗೀತಕ್ಕೆ ನಾವೇ ಹೋಗ್ತಿದ್ವು. ಆಗ ಚಿತ್ರಗೀತೆಗಳನ್ನು ಹಾಡ್ತಿದ್ರೆ ಎಲ್ಲವೂ. ಅದರಲ್ಲಿ ಏನಾಯಿತು ಅಂದರೆ, ನಾಟಕಕ್ಕೆ ಹಿನ್ನೆಲೆ ಕೊಡ್ತಾ ನಮ್ಮ ಹಾರ್ಮೋನಿಯಂವರಿಗೆ, ಹಾಡುಗಾರರಿಗೆ ನಾವೊಂದು ಆರ್ಕೆಸ್ಟ್ರಾ ಮಾಡಿ ವೇದಿಕೆಯಲ್ಲಿ ನಿಂತು ಹಾಡುವುದೆಲ್ಲ ಶುರು ಮಾಡಬೇಕು. ಈಗ ನಾಟಕದಲ್ಲಿ ಜನ ಯಾರು ನೋಡೋದಿಲ್ಲ, ಸಂಗೀತ ಕೇಳೋದಷ್ಟೇ. ಮತ್ತೆಲ್ಲ ನಾಟಕದ ಪಾತ್ರಧಾರಿಗಳು ನಮಗೆ ನೋಡಬೇಕಲ್ಲ. ನಾವೊಂದು ಆರ್ಕೆಸ್ಟ್ರಾ ಮಾಡುವ. ಅಲ್ಲೆಲ್ಲ ಉಡುಪಿಯಲ್ಲಿ
ಬೆಂಗಳೂರಿನಲ್ಲೆಲ್ಲ ಆರ್ಕೆಸ್ಟ್ರಾ ಇದೆ ಅಂತೆ, ಈಗ ಮೈಕೆಲ್ಲ ತಿರ್ಸಿ ಎತ್ತಿ ಹಾರಿಸಿ ಹಾಡ್ತಾರೆ, ನಾವು ಅದು ಹಾಡುವ ಅಂತೇಳಿ ನಮ್ಮ ಹಾಡುಗಾರಿಗೆಲ್ಲ ಉಮೇದಿ ಬಂದು ನಾವು ವೇದಿಕೆ ಹತ್ಕೊಂಡಾಗ ನಿರೂಪಕರು ಯಾರಿಲ್ಲ. ಆರ್ಕೆಸ್ಟ್ರಾ ಅಂದಮೇಲೆ ಆಡಿಯನ್ಸಿಗೆ ಒಂದು ನಮಸ್ಕಾರ ಮಾಡಿ ವೆಲ್ಕಮ್ ಮಾಡಬೇಕು, ಮುಂದೆ ಹಾಡು ಹೇಳೋರು ಯಾರು ಅಂತ ಹೇಳೋರು ಬೇಕು, ತಬಲಾ ಬಾರಿಸೋರು ಯಾರು, ಹಾರ್ಮೋನಿಯಂ ಯಾರು ಪರಿಚಯ ಕೊಡೋರು ಬೇಕು, ಮಾತುಗಾರರಿಲ್ಲ, ನಿರೂಪಕರಿಲ್ಲ. ಇದ್ದವರೆಲ್ಲ ಸ್ವಲ್ಪ ಮಾತಾಡೋದು ನಾನು ಒಬ್ಬನೇ, ಇದು ನೀವೇ ಮಾಡಿ ಅಂತ ಶುರು ಮಾಡಿದರು. ಹಾಗೆ ಆರ್ಕೆಸ್ಟ್ರಾ ಅಂತ ಮಾಡಿದ್ರಿಂದ ಮೈಕ್ ಕೈಗೆ ಹಿಡ್ಕೊಂಡು ಮಾತಾಡಲಿಕ್ಕೆ ನನಗೆ ಕಲಿಸಿದ್ದು ಆರ್ಕೆಸ್ಟ್ರಾ. ಅದರಲ್ಲೂ ಇನ್ನೊಂದು ಏನಾಯಿತು ಅಂದರೆ, ಆರ್ಕೆಸ್ಟ್ರಾದಲ್ಲಿ ಅನೌನ್ಸ್ ಮಾಡುವಾಗ ನಿರೂಪಕನಿಗೆ 2 ಕಾರಣಗಳಿಂದ ಅವನಿಗೆ ಭಾಳ ಜವಾಬ್ದಾರಿ ಇರುತ್ತೆ. ಒಂದು, ಹಾಡುಗಾರನ ಹಾಡು ಸರಿಯಾಗದೇ ಇದ್ದಾಗ ಆಡಿಯನ್ಸ್ ಸ್ವಲ್ಪ ಕಿರಿಕಿರಿ ಶುರು ಮಾಡ್ತಾರೆ, ರೆಸ್ಟ್ಲೆಸ್ ಆಗ್ತಾರೆ. ಅವರನ್ನು ಮತ್ತೆ ಪ್ರೇರೇಪಿ ಕೊಟ್ಟು ಅವರು ಗಲಾಟೆಯು ಗೌಜು ಮಾಡದೇ ಇದ್ದಂಗೆ ಆಡಿಯನ್ಸಿಗೆ ಸಮಾಧಾನ ಮಾಡಬೇಕು. ಈ ಹಾಡುಗಾರನನ್ನು ಡಲ್ ಆಗದೇ ಇದ್ದ ಹಾಗೆ ಮತ್ತೆ ಅವನನ್ನು ಪುನಃ ಮುಂದಿನ ಹಾಡಿಗೆ ತಯಾರಿ ಮಾಡಬೇಕು. ಇದು ನಿರೂಪಕನ ಕೆಲಸ ಆಗಿತ್ತು ನನಗಾಗ. ಓಕೆ. ಹಾಗಾಗಿ ಅದು ಭಾಳ ಜವಾಬ್ದಾರಿ ಇತ್ತು. ಮತ್ತು ನನಗೆ ಇಂಟ್ರಾಕ್ಷನ್ ಮಾಡಲಿಕ್ಕೆ ಜನಗಳ ಜೊತೆ ಜನ ಹೇಗೆ ಬಿಹೇವ್ ಮಾಡ್ತಾರೆ, ಏನು ಮಾತಾಡಬೇಕು, ಯಾವ ರೀತಿ ಮಾತಾಡಿದ್ರೆ ಇಷ್ಟ ಆಗುತ್ತೆ, ಯಾವ್ಯಾವ ಮುಂದಿನ ಹಾಡಿಗೆ ನಾನು ಏನು ಹೇಳ್ಬೋದು. ಮತ್ತು ಅವಾಗ ಆರ್ಕೆಸ್ಟ್ರಾದ ನಿರೂಪಕ ಅಂದರೆ ನಾನೊಬ್ಬ ಹಾಸ್ಯಗಾರನು ಕೂಡ. ಪ್ರತಿ ಹಾಡಿನ ನಡುವೆ ಒಂದೊಂದು ಜೋಕ್ ಎಲ್ಲ ಹೇಳಿ, ಹಾಗೆ ನನಗೆ ಮಾತಿನ ರೂಢಿ ಆಗಿದ್ದು ಆರ್ಕೆಸ್ಟ್ರಾ ನಿರೂಪಣೆಯಿಂದ. ಸೂಪರ್. ಸೊ ಅಲ್ಲಿ ಯಾರು ಬರೆದಿದ್ರು ಆ ಜವಾಬ್ದಾರಿ ನಂದಿತ್ತು. ಹಾರ್ಮೋನಿಯಂ ಬರಲಿಲ್ವಾ, ನಾನು ಹಾರ್ಮೋನಿಯಂ ಆ ದಿವಸ, ತಬ್ಲಾನು ಬರಲಿಲ್ವಾ ಆ ದಿವಸ ತಬ್ಲಾ, ಯಾವುದೋ ಒಬ್ಬ ಹಾಡುಗಾರ. ಹೇಗೆ ಕಲ್ತಿರಿ ಸರ್ ನೀವು? ನನಗೆ ಎಲ್ಲೂ ಕಲಿಕೆ ಅನ್ನೋದು ಪರಿಸರದಿಂದಲೇ ಬಂತು, ಬಿಟ್ಟರೆ ನಾನು ಕ್ಲಾಸಿಗೆ ಹೋಗಿ ಯಾವುದು ಕಲ್ತವಲ್ಲ. ಯಾಕಂದರೆ ಮನೆ ಹಿಂದೆಲ್ಲ ಆಗಿತ್ತಲ್ಲ. ಮತ್ತು ಬಹುಶಃ ಕೆಲವರಿಗೆ ಬೈ ಬರ್ತ್ ಏನೋ ಒಂದು ಬಂದಿರುತ್ತೆ, ಹಾಗೆ ನನಗೇನೋ ಬಂತು ಏನೋ ಅನಿಸುತ್ತೆ ಎಲ್ಲವೂ. ಆಮೇಲೆ ರೂಢಿ ಮಾಡಿಕೊಂಡಿದ್ದು ನನ್ನ ಪ್ರಯತ್ನ. ಬಟ್ ರಕ್ತಗತವಾಗಿ ಒಂದು ಸ್ವಲ್ಪ ಇತ್ತು ಸಂಗೀತಕ್ಕೆ ಸಂಬಂಧಪಟ್ಟು. ಮತ್ತು ಮಾತಿಗೆ ಸಂಬಂಧಪಟ್ಟು ನಾವೆಲ್ಲ ಶ್ರೀಮಂತ ಊರಲ್ಲಿದ್ದೇವೆ. ಶ್ರೀಮಂತರು ಅಂದರೆ ಇಲ್ಲಿ ಮನೆಗಳು ದೊಡ್ಡದು ಅಥವಾ ದುಡ್ಡಿದ್ದವರು ಅಂತ ಅರ್ಥ ಅಲ್ಲ. ಸಾಂಸ್ಕೃತಿಕ ಪರಂಪರೆಯ ಶ್ರೀಮಂತಿಕೆ ನಮ್ಮ ಕರಾವಳಿಯಲ್ಲಿದೆ. ನಮಗೆ ದೈವದತ್ತವಾಗಿ ಯಕ್ಷಗಾನ ಓಡಾಡ್ಕೊಂಡಿರೋದ್ರಿಂದ, ಯಕ್ಷಗಾನದ ಪರಿಸರದಲ್ಲಿರೋದ್ರಿಂದ ಸಾಹಿತ್ಯ ಹಾಗೂ ಮಾತಿಗೆ ನಮ್ಮವರೆಲ್ಲರೂ ಗಟ್ಟಿಯಾಗಲಿಕ್ಕೆ ಕಾರಣ ಯಕ್ಷಗಾನ. ಎಂಥ ಸಾಹಿತ್ಯ ರೀ ಅದರಲ್ಲಿ. ಆ ಕಾಲದ ಪೌರಾಣಿಕ ಹಿನ್ನೆಲೆ ವಿಚಾರಗಳನ್ನು ಇಟ್ಟುಕೊಂಡು ಸಕಾಲಿಕ ರಾಜಕೀಯಕ್ಕೆ ಹೊಂದಾಣಿಕೆ ಮಾಡಿ, ವ್ಯಂಗ್ಯ ವಿಡಂಬನೆ ಮಾಡಿ ಮತ್ತೆ ತಮ್ಮ ಪಾತ್ರವನ್ನು ಉಳಿಸಿಕೊಂಡು ಗೆಲ್ತೇವಲ್ಲ, ಅದು ಯಕ್ಷಗಾನದ ತಾಕತ್ತು. ಆ ಪರಿಸರದಲ್ಲಿ ಓಡಾಡಿದ್ರಿಂದ ಸಹಜವಾಗಿ ಬಾಲ್ಯದಲ್ಲಿ ಅದೆಲ್ಲ ಬಿದ್ದು 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 ನಮಗೆ ಮಾತು ಊರಲ್ಲಿ, ಸಾಹಿತ್ಯ ಊರಲ್ಲಿ, ಸಂಗೀತ ಮನೆಯಲ್ಲಿ. ಹೀಗೆ ನಾನು ಬಹುಶಃ ಉಪೇಂದ್ರ ಅವರ ಸ್ಕ್ರಿಪ್ಟಿನ ಪರಿಕಲ್ಪನೆಯೂ ಇದೇ ಇರುತ್ತೆ. ಅವರ ಸಟ್ಯಾರಿಕ್ ಆಗಿ ಅವ್ರ ಸ್ಕ್ರಿಪ್ಟ್ಗಳು ಹೇಳೋ ರೀತಿ ಅವರು ಇದೇ ಕುಂದಾಪುರದ ಮೂಲ ಆಗಿದ್ರಿಂದ. ಅಯ್ಯೋ, ಅವರು ಸುರ. ನಿಮ್ಮ ಆರ್ಕೆಸ್ಟ್ರಾಗಳಲ್ಲಿ ನೀವು ಯಾವ್ದು ಹಿಂದಿನ ಕನ್ನಡನ ಯಾವ್ಯಾವ ಹಾಡುಗಳು ಹೇಳ್ತಾ ಇದ್ರಿ? ನಂದು ಕನ್ನಡ ಹಾಡು ಜಾಸ್ತಿ. ಒಂದು ಸಾರಿ ಈ ಕನ್ನಡ ಹಿಂದಿ ಎಲ್ಲರೂ ಹಾಡ್ತಾರೆ, ನೀವು ತಮಿಳು ಯಾರು ಬೇಕು ಅಂತೇಳಿ ಆಯಿತು. ತಮಿಳು ನಮ್ಗೆ ಯಾರಿಗೂ ತಮಿಳು ಬರೋಲ್ಲ. ನಾವು ಹೆಚ್ಚಂದರೆ ಇಲ್ಲಿ ಮಂಗಳೂರು ಬಿಟ್ಟರೆ ಆ ಕಡೆ ಹೋದವರಲ್ಲ, ಬೆಂಗಳೂರು ತಿರುಗಾಡ್ಲಿಕ್ಕೆ ಹೋದವ್ರು ಬಿಟ್ಟರೆ ತಮಿಳಿನ ಪರಿಚಯವೇ ಇಲ್ಲ. ತಮಿಳು ಹಾಡು ಬೇಕು ಅಂತ ಆಯಿತು. ರೇಡಿಯೋದಲ್ಲಿ ಯಾವುದೋ ಒಬ್ಬರು ಕೇಳಿದ್ದಾರೆ ಅಂತ ಆಯಿತು. ಕಡೆಗೆ ಒಬ್ರು ಯಾವುದೋ ಒಂದು ಹಾಡು ನಮಗೆ ಹೀಗೆ ಹೇಳ್ಕೊಟ್ರು, ಇಂಥ ಒಂದು ಇದೇ ಹಾಡು ಅಂತ. ತಮಿಳಿನ ಹಾಡೋದು, ಕಾದಲ್ ಒಂದಿರುಚು, ಕಮಲಾಸನ್, ಕಲ್ಯಾಣರಾಮನಿದ್ದು ಅದು ಹಾಡು ಬರ್ಕೊಂಡು ಆ ಹಾಡು ಒಂದು ಹಾಡಿದ್ದೇನೆ ನಾನು. ಹೌದಾ? ಹೌದು ಹೌದು. ಯಾವ್ದಾದ್ರು ಒಂದು ಲೈನ್ ಆರ್ಕೆಸ್ಟ್ರಾ? ಈಗ ಬೇಡ ಒಂದು ಲೈನ್ ಯಾವ್ದಾದ್ರು ಕನ್ನಡನೇ ನೀವು ರೆಗ್ಯುಲರ್ ಆಗಿ ಹಾಡ್ತಾ ಇದ್ದಿದ್ದು ಹಾಡು? ಇಲ್ಲ, ಅವಾಗ ಹಾಡೋದಕ್ಕಿಂತ ನಾನು ಹಾರ್ಮೋನಿಯಂ ತಬಲಾ ಜಾಸ್ತಿ ಬಾರಿಸ್ತಾ ಇದ್ದೆ. ಈಗ ರೆಗ್ಯುಲರ್ ಆಗಿ ಹಾರ್ಮೋನಿಯಂ ಅಂತೂ ನಿತ್ಯ ನಾನು ನುಡಿಸ್ತೇನೆ, ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತಾನೆ. ಎಸ್ ಸರ್. ಈ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಯಿತು. ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗ್ತಾರಾಗೆ ನಿಮ್ಮ ಜೀವನದಲ್ಲಿ ಬಂದ ಮತ್ತೊಂದು ಶ್ರೇಷ್ಠವಾದ ಕಲೆ ಮ್ಯಾಜಿಕ್. ಮ್ಯಾಜಿಕ್ ಬಗ್ಗೆ ಹೇಗೆ ಆಸಕ್ತಿ ಬಂದಿದ್ದು? ಆ ಕಡೆ ಇದನ್ನು ನಾನು BCom ಪದವೀಧರ ಓದಿದ್ರಿ, ಪದವಿ ತೊಗೊಂಡ್ರಿ. ಈ ಅಂದರೆ ನಿಮಗೆ ಉದರ ನಿಮಿತ್ತಂ ಬಹುಕೃತ ವೇಷಂ ಅನ್ನೋಂಗೆ ಸಾಕಷ್ಟು ಆಸಕ್ತಿಗಳು, ಎಲ್ಲ ಕೆಲಸಗಳು ಸಕ್ಸೀಡ್ ಆಗಿದ್ದಾರೆ. ಬರೀ ನೀವು ಒಂದು ಇಂಟ್ರೆಸ್ಟ್ಗೆ ಒಂದು ಆರ್ಕೆಸ್ಟ್ರಾ ತೋರ್ಬಿಟ್ಟು ನೀವು ಬಿಟ್ಬಿಟ್ಟಿಲ್ಲ, ಅಲ್ಲೇನೋ ಒಂದು ಕೆಲಸ ಮಾಡಿದ್ರಿ. ಈ ಕಡೆ ಮ್ಯಾಜಿಕ್ ಬಂದ್ರಿ, ಅಲ್ಲಿ ತುಂಬ ಸಾಧನೆಗಳು ಮಾಡಿದ್ದೀರಾ. ಈ ಮ್ಯಾಜಿಕ್ ಬಗ್ಗೆ ಬೇಸಿಕಲಿ ನಿಮಗೆ ಆಸಕ್ತಿ ಬಂದಿದ್ದು ಹೇಗೆ? ಅದು ಈ ಬಹುಶಃ ಆಂತರ್ಯದ ಅತೀ ಕಲಾವಿದನಿಗೆ ಪ್ರತಿಭಾನ್ವಿತೆಗಿರುವ ಸಮಸ್ಯೆ ಇದೆ ಅನಿಸುತ್ತೆ, ಏನು ಗೊತ್ತಿಲ್ಲ ನನಗೆ. ಈಗ ಆರ್ಕೆಸ್ಟ್ರಾದಲ್ಲಿ ಮಾತಾಡ್ತಾ ಇದ್ದ ಹಾಗೆ ಏನು ಕೊಟ್ಟರು ಜನರಿಗೆ ಕೊಡಬಲ್ಲೆ ಅನ್ನುವ ಆತ್ಮವಿಶ್ವಾಸ ನನಗೆ ಬರ್ಲಿಕ್ಕೆ ಶುರುವಾಯಿತು. ಸಬ್ಜೆಕ್ಟ್ ಈಗ ಈಗ ಏನೇ ಯಾವುದೇ ಮುಂದಿನ ಹಾಡು ಯಾವುದೇ ಇರಲಿ, ಅದು ಜಾನಪದ ಇರಲಿ, ಭಕ್ತಿಗೀತೆ ಇರಲಿ, ಭಾವಗೀತೆ ಇರಲಿ, ಅಥವಾ ಯಾವುದೇ ಸಿನಿಮಾ ಹಾಡಿದ್ರೂ ಕೂಡ ಇಲ್ಲಿ ಎದುರು ಕೂತ ಯಾವ್ಯಾವ ಯಕ್ಷಗಾನದ ಆಡಿಯನ್ಸ್ ಇರ್ಬೋದು ಅವರು, ಅಥವಾ ಅವ್ರು ಯಾವುದೋ ನಾಟಕದ ಆಡಿಯನ್ಸ್ ಇರ್ಬೋದು, ಅವ್ರಿಗೆ ಈ ಹಾಡನ್ನು ಒಪ್ಪಿಸಬೇಕಿದ್ರೆ ಒಂದು ಟ್ರ್ಯಾಕ್ ಹಾಕ್ಕೊಡ್ಬೇಕು. ಅವ್ರನ್ನ ಪೂರ್ವ ಒಂದು ಆ ಮೂಡಿಗೆ ಕರ್ಕೊಂಡು ಬರಬೇಕಲ್ಲ. ಅದು ನನಗೆ ಬಂದಿದೆ ಅಂತ ನನಗೆ ಕನ್ಫರ್ಮ್ ಆದಮೇಲೆ ಉಪ್ಪುಂದಕ್ಕೆ ನಮ್ಮ ಉಡುಪಿಯಿಂದ ಶಂಕರ್ ಹಾಗೂ ಅವ್ರ ಮಗ ಜಾದೂ ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದಿದ್ದರು. ಯಾವ ಶಂಕರ್ ಸರ್? ಪ್ರೊಫೆಸರ್ ಶಂಕರ್. ಓಕೆ. ಉಡುಪಿ. ಸೊ ಆ ಕಾರ್ಯಕ್ರಮ ನೋಡಿದೆ. ನೀವಾಗ ಎಷ್ಟು ವಯಸ್ಸು? ನನಗಾಗ ಫಸ್ಟ್ ಇಯರ್ PUC. ಓಕೆ.
ಕಾರ್ಯಕ್ರಮ ನೋಡಿದಾಗರೆ ಹೌದಲ್ಲ ಇದು ಖಾಲಿ ಡ್ರಮ್ ತೋರಿಸ್ತಾರೆ, ಖಾಲಿ ತೋರಿಸ್ತಾರೆ ಮತ್ತು ಟೇಬಲ್ ಮೇಲೆ ತೆಗಿತಾರೆ. ಇಂಥದ್ದೋ ಒಂದು ಇದೆ, ಒಳಗೆಲ್ಲೋ ಇರ್ಬೋದು, ಇಂಥದ್ದೇ ಇರಲಿ, ಇದೊಂದು ಮಾಡಬೇಕಲ್ಲ ನಂಗೆ ಕೊಡ್ಲಿಕ್ಕೆ ಕಷ್ಟ ಆಗೋದಿಲ್ಲ ಅಂತ ಒಂದು ಮೊಂಡು ಧೈರ್ಯ. ಯಾರನ್ನು ಕೇಳೋದು? ಪುನಃ ಶಂಕರ್ ಅವರನ್ನು ಒಂದು ಸಾರಿ ಅವ್ರ ಹತ್ರ ಹೋಗಿ ಮಾತಾಡಿಕೊಂಡು, ಸರ್ ಹೀಗೆ ನನಗೆ ಆಯಿತು ಕಲಿಬೇಕು, ಅದು ಕಲಿಯೋದಂದರೆ ಐಟಮ್ ಎಲ್ಲ ತೊಗೊಳ್ಬೇಕು, ಪ್ರಾಕ್ಟೀಸ್ ಬೇಕು ಹಾಗೆ ಅಂತ ಹೇಳಿದ್ರು. ಆಯ್ತು ಸರ್ ಏನು ಬೇಕು ಅಂತೇಳಿ ಎಲ್ಲ ಒಂದಿಷ್ಟು ಲೀಸ್ಟ್ ಕೊಟ್ಟರು, ಇಷ್ಟಿಷ್ಟು ಐಟಮ್ ಬೇಕಾಗ್ಬೋದು ನಿಮಗೆ. ಆಯ್ತು ಸರ್ ಅದೆಲ್ಲವೂ ಬೇಕು ಅಂತ ಹೇಳಿದೆ. ಅವರಿಗೆ ಆಶ್ಚರ್ಯ ಆಯಿತು, ಇಷ್ಟು ಐಟಮ್ ನಿಮ್ಗೆ ಒಂದೇ ಸಾರಿ ನಿಮಗೆ ಹೇಗಾಗುತ್ತೋ ಹಾಗೆ ಅಂಥೇಳಿ ಅವ್ರು ಐಟಮ್ ತರಿಸ್ಕೊಟ್ರು. ಅದನ್ನು ನಿಧಾನಕ್ಕೆ ನಾನು ಒಂದೊಂದೇ ಕಲಿತು ವೇದಿಕೆಯಲ್ಲಿ ಕೊಡಲಿಕ್ಕೆ ಶುರು ಮಾಡಿದೆ. ಹಾಗೆ ಜಾದುವಿನ ನಿಜವಾದ ಪ್ರೇರಣೆ ನೀವು ಹಾಗೆ ಕೇಳಲಿಕ್ಕೆ ಹೋದರೆ ನಮಗೆಲ್ಲ ಆವಾಗ ದೊಡ್ಡ ಎಂಟರ್ಟೈನ್ಮೆಂಟ್ ಅಂದರೆ ಒಂದು ಯಕ್ಷಗಾನ, ವರ್ಷಕ್ಕೊಂದು ಯಾವುದೋ ಸಂಸ್ಥೆಯವ್ರ ನಾಟಕ, ಅದು ಬಿಟ್ಟರೆ ಪ್ರತಿ ಮಳೆಗಾಲಕ್ಕೆ ಮೊದಲು ಡೊಂಬರಾಟದವ್ರು ಬರ್ತಾಯಿದ್ರು. ಡೊಂಬರಾಟ ಹೌದು, ನಾನು ನಿಜವಾಗ್ಲೂ ಇವತ್ತಿಗೂ ನಾನು ಸ್ಮರಿಸ್ತೇನೆ. ಹಾಗೆ ನಮ್ಮದು ಹೋಟೆಲ್ ಇತ್ತಲ್ಲ, ಹೋಟೆಲಿನ ಪಕ್ಕದಲ್ಲೇ ಒಂದು ಬಸ್ ಸ್ಟ್ಯಾಂಡು, ನಮ್ಮದು ಬಸ್ ಸ್ಟ್ಯಾಂಡ್ ಅಂದರೆ ಒಂದು ರೋಡಲ್ಲಿ ಬಸ್ ನಿಲ್ಲುವ ಜಾಗ. ಅಲ್ಲಿ ಬಂದವರು ಕೂತ್ಕೊಂಡು ಡಮಡ ಡಂಗುರ ಬಾರಿಸೋದು. ಈ 3 ಜನ ಬರ್ತಾರೆ, ಗಂಡ ಹೆಂಡತಿ, ಒಂದು ಮಗು ಇರುತ್ತೆ. ಅದರಲ್ಲಿ ಒಬ್ಬ, ನಾನು 4ನೇ ಕ್ಲಾಸ್ ಆಗ, ಅವನು 3 ಹಗ್ಗ 3 ಗುಂಡು, 2 ಹಗ್ಗದಲ್ಲಿ 3 ಗುಂಡು ಇಟ್ಟುಕೊಂಡು ಗುಂಡು ಒಡೆಯದೆ ಹಗ್ಗ ತುಂಡಾಗದೆ ಗುಂಡನ್ನು ಹೊರಗೆ ತೆಗಿತಾ ಇದ್ದ. ಮಾತು ಗೀತೆಲ್ಲ ಹಾಡಿ ಅದಕ್ಕೆ ಡ್ರಮ್ ಗಿಮ್ಮೆಲ್ಲ ಬಾರಿಸಿ ಭಾಳ ಅಟ್ರಾಕ್ಟ್. ನಮಗದು ಭಾಳ ದೊಡ್ಡ ವಿಶೇಷ, ಏನೋ ಪ್ರಪಂಚ ಗೆದ್ದಾಗ ಖುಷಿ ನನಗದು ನೋಡ್ತಾ ಇದ್ದಾಗೆ. ಇದೊಂದು ಕಲಿಬೇಕು, ಇದು ಯಾರು ಕಲಿಸ್ತಾರೆ ಅಂತಲೇ ಒಂದು ಆ ಗುಂಗು ಒಳಗಿಂದಲೇ ಬೆಳೀತಾ ಇತ್ತದು. ಈ ಸ್ಟೇಜಲ್ಲಿ ಶಂಕರ್ ಅವರ ಕಾರ್ಯಕ್ರಮ ನೋಡಿದಾಗ ಅದು ಗಟ್ಟಿ ಆಗಿಬಿಡುತ್ತೆ, ಸಿಂಕ್ ಆಯಿತು. ಸೊ ಅದೆರಡೂ ಇಟ್ಟುಕೊಂಡು ಅವ್ರನ್ನ ಕೇಳಿದಾಗ ಅವರು ಕೊಟ್ಟರು. ಹಾಗೆ 1983 ಜನವರಿ 30ನೇ ತಾರೀಕಿಗೆ ನಮ್ಮ ಊರಿಗೆ ನಮ್ಮ ಗೋಕರ್ಣ ಮಠಾಧೀಶರು, ನಮ್ಮ ಸಮಾಜದ ಸುಮಾರು 500 ವರ್ಷದ ಪರಂಪರೆ ಇರುವ ಮಠ ಅದು. ಆ ಮಠದ ಆ ಕಾಲದ ಪೀಠಾಧೀಶರು ವಿದ್ಯಾಧಿರಾಜ ತೀರ್ಥರು ಅಂತ ಇವಾಗಲೇ ಮಾತಾಡಿದಾಗ ಹೇಳಿದೆ ನಾನು. ಅವರು ಒಂದು 2 ದಿನದ ಮೊಕ್ಕಾಮಿಗೆ ನಮ್ಮ ಊರಿನ ಪಕ್ಕದಲ್ಲೇ ವೆಂಕಟರಮಣ ದೇವಸ್ಥಾನಕ್ಕೆ ಬಂದಿದ್ದರು. ಹಾಗೆ ಅವರು ಬಂದಾಗ, ಇವತ್ತು ಒಳ್ಳೆ ದಿವಸ, ನಾನು ಇಷ್ಟೇ ಕಲ್ತಿದ್ನಲ್ಲ, ಶಂಕರಿಂದ ಇಷ್ಟೆಲ್ಲ ಮಾಡಿ ಕಲ್ತಿದ್ನಲ್ಲ, ಇದೊಂದು ಕೊಡಲೇಬೇಕು ಅಂತ. ಆವಾಗ ನನಗೆ PUC ಸೆಕೆಂಡ್ ಇಯರ್ ಮುಗಿದಿದೆ, ಫಸ್ಟ್ ಇಯರ್ ಡಿಗ್ರಿಗೆ ಇನ್ನೂ ಕ್ಲಾಸ್ ಆರಂಭ ಆಗುವ ಟೈಮ್ ಅದು, ಜನವರಿ. ಆ ದಿನ ಫಿಕ್ಸ್ ಮಾಡಿಕೊಂಡೆ. ಮಾರು ದಿವಸ ಸಾಯಂಕಾಲ 7 ಗಂಟೆಗೆ ನನ್ನ ಕಾರ್ಯಕ್ರಮ ಅಂತ ಆಯಿತು. ಎಲ್ಲ ತಯಾರಿ ಮಾಡ್ಕೊಂಡು ಹೋಗಿ ಆ ವೇದಿಕೆಯಲ್ಲಿ ಹೊಸದೊಂದು ಜುಬ್ಬ, ಒಂದು ಪೇಟ, ಜರಿ ಜುಬ್ಬ ಒಂದು ಹಾಕ್ಕೊಂಡು ಸ್ಟಾರ್ಟ್ ಮಾಡಿದೆ. ನನ್ನ ಮಟ್ಟಿಗೆ ನನಗೆ ಮಾತಿನ ಸಮಸ್ಯೆ ಇರಲಿಲ್ಲ, ಆದ್ದರಿಂದ ಯಾವುದು ನನಗೆ ಕಂಪನ, ಸ್ಟೇಜ್ ಫೀ ಅದು ಯಾವುದು ಹಿಂದೆ ಅದು ಇಲ್ಲವೇ ಆಗಿದ್ದರಿಂದ ಕಾರ್ಯಕ್ರಮ ನನ್ನ ಲೆಕ್ಕದಲ್ಲಿ ಕೊಟ್ಟೆ. ನೆಕ್ಸ್ಟ್ ಡೇ ಕಾರ್ಯಕ್ರಮ ಆಯಿತು, ಆಮೇಲೆ ಊಟ ಆಯಿತು. ನನಗೆ ಗಾಬರಿನೂ ಒಂದು ಕುತೂಹಲ ಇತ್ತು, ಜನ ಏನು ಹೇಳ್ತಾರೋ ಅಂತ. ಏನೇ ಇರಲಿ ಅಂತ ಮನೆಯಿಂದ ಹೊರಗೆ ಹೋಗಲಿಲ್ಲ. ನೆಕ್ಸ್ಟ್ ಡೇ ಸುಮ್ಮನೆ ಕೂತ್ಕೊಂಡೆ. 8:30 ಅಷ್ಟೊತ್ತಿಗೆ ಒಂದು ಸ್ಕೂಟ್ರ್ ಬಂತು ನಮ್ಮದು ಮನೆ ಎದುರಿಗೆ. ಅದರಲ್ಲಿ ಒಬ್ಬರು ಪ್ರಭುಗಳು, ಹೆಸರು ನಾನು ಮತ್ತೆ, ಅವರು ಗುರುಗಳು ಬರಲಿಕ್ಕೆ ಹೇಳಿದ್ದಾರೆ ಅಂತಂದು. ನಾನು ತಪ್ಪು ಮಾಡಿದ್ನೇನು, ಮ್ಯಾಜಿಕ್ಕು ಅದೆಲ್ಲ ಡೊಂಬರಾಟ ಅದೆಲ್ಲ ನಮಗೆ ಹೇಳಿಸಿದ್ದಲ್ಲ. ನಾನು ಅವ್ರ ಎದುರಿಗೆ ಇದೆಲ್ಲ ಮಾಡಿ ಖಾಲಿ ಡಬ್ಬದಲ್ಲಿ ಏನೋ ತಂದು ಪವಾಡ ಎಲ್ಲ ಮಾಡಿ ಅದು ತಪ್ಪಾಯಿತು ಬಹುಶಃ. ನನಗೆ ಒಟ್ಟು ಇದು ನಾನು ಸುಮ್ಮನೆ ಆರ್ಕೆಸ್ಟ್ರಾದಲ್ಲಿ ಇರಬೇಕಿತ್ತು, ಇದು ಮಾಡಿ ತಪ್ಪು ಮಾಡೋದ್ನೇನು, ಏನು ಮಾಡೋದೀಗ ಅಂಥೇಳಿ ಗುರುಗಳು ಕರೆದಿದ್ದಾರಲ್ಲ ಅಂತ ಸ್ಕೂಟ್ರಲ್ಲಿ ಹಿಂದೆ ಕೂತ್ಕೊಂಡು ಹೆದರ್ತಾ ಹೋದೆ. ಆಗ ಮೇಲ್ಗಡೆ ಗುರುಗಳು ಕೂತಿದ್ದಾರೆ, ಮೇಲ್ಗಡೆ ಅಂತಾಯಿತು, ಕರ್ಕೊಂಡು ಹೋದರು. ಗುರುಗಳನ್ನು ಮೀಟ್ ಆಗೋ 1-2 ಫಲ ಇಟ್ಟು ಹೋಗೋದು ಅಭ್ಯಾಸ. ಅಲ್ಲಿ ಕೆಳಗಡೆ ಯಾರು ಒಂದು ತಾಟು ಕೊಟ್ಟರು, 2 ಫಲ ಎಲ್ಲ ಕೊಟ್ಟರು. ಕೈ ನಡುಕ್ತಾ ಗುರುಗಳ ಕಾಲೆದುರು ಇಟ್ಟೆ. ಕಲ್ಚೆ 100% ಸಕ್ಸಸ್ ರೇ. ಅಂದರೆ ನಿನ್ನೆಯ ಕಾರ್ಯಕ್ರಮ 100% ಸಕ್ಸಸ್. ನಿನ್ನ ಫಸ್ಟ್ ಶೋ ಅಂತ ಗೊತ್ತಾಗಲ್ಲ, ನನಗೆ ಒಳ್ಳೆಯದಾಗತ್ತೆ ಅಂಥೇಳಿ ಅದರಲ್ಲೊಂದು ಶಾಲ್ ಇತ್ತು, ಜರಿ ಶಾಲ್. ಮೊದಲು ನನ್ನ ಜೀವಮಾನದಲ್ಲಿ ನನಗೆ, ಈಗ 1000 ಗಟ್ಟಲೆ ಶಾಲ್ ನಮ್ಮನೇಲಿ ಈಗ ಡೋರ್ ಓಪನ್ ಮಾಡಿದ್ರೆ ಬೀಳುವಷ್ಟು ಇದೆ. ಫಸ್ಟ್ ನನಗೆ ಹಾಕಿದ್ದು ಆ ಜಾದೂ ಕಾರ್ಯಕ್ರಮ ಆದಮೇಲೆ ಗುರುಗಳು ಒಳ್ಳೆಯದಾಗತ್ತೆ ಅಂತ ಶಾಲ್ ಹಾಕಿ ಅಕ್ಷತೆ ಹಾಕಿದರು. ಮತ್ತು ಆ ಅಕ್ಷತೆ ಒಂದೊಂದು ಕಾಳಿಗೂ ಆ ಯೋಗ್ಯತೆ ನನಗೆ ಅದು ಕೊಟ್ಟಿದೆ, ಅನುಗ್ರಹಿಸಿದೆ. ಒಂದು 45 ದೇಶ ಓಡಾಡಿಸಿದೆ. ಅದಕ್ಕೆ ಓಡಾಡಲಿಕ್ಕೆ ಕಾರಣ ಆಗಿದ ವಾಹನ ಯಾವುದು ಕೇಳಿದ್ರೆ ಜಾದು. ಅದಕ್ಕೆ ಮೂಲ ಅನುಗ್ರಹ ಗುರುಗಳು ಅಂತ ನಾನು ಇವತ್ತಿಗೂ ಭಾವಿಸ್ತೇನೆ. ಅದು ಮ್ಯಾಜಿಕ್ಗೆ ನನ್ನ ಆಸಕ್ತಿಯಿಂದ ಕಾರ್ಯಕ್ರಮ ತನಕ ವೃತ್ತಿಯಾಗಿದ್ದು. ಹೌದು. ಓಕೆ, ನೈಸ್. ಅಂದರೆ ಎಲ್ಲೋ ಒಂದು ಕಡೆ ಈ ಮ್ಯಾಜಿಕ್ ಅಂದರೆ ಇದರ ತೆರೆ ಹಿಂದಿನ ರಹಸ್ಯ ಹೇಳಬಾರ್ದು, ಹೇಳಿದ್ರೆ ಮ್ಯಾಜಿಕ್ ಇರೋ ಮ್ಯಾಜಿಕ್ಕಿನ ಶೃಂಗಾರವೇ ರಹಸ್ಯ. ಸಕಲೇಶ್ಪುರ ಆ ಕಡೆ ಎಲ್ಲ ಒಂದು ಘಟನೆ ನಡೆದಂತೆ, ನೀವು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಗಾಡಿ ಓಡಿಸ್ತಾ ಇದ್ರಂತೆ. ಬಟ್ಟೆ ಕಟ್ಕೊಂಡು ಓಡಿಸೋದ್ರ ಮೇಲೆ ಯಾರೋ ಚಾಲೆಂಜ್ ಅಂತ, ಇಲ್ಲ ಅವನು ಕಾಣತ್ತೆ ಅಂತ ಒಬ್ರು, ಇಲ್ಲ ಕಾಣಲ್ಲ ಅಂತ ಒಬ್ರು, ಅಲ್ಲೇನೋ ನಿಮ್ಮನ್ನ ಕೀಟ್ಲೆ ಮಾಡೋದಕ್ಕೇನೆ ಈ ಥರದ ಪ್ರಸಂಗಗಳು ತುಂಬ ನಡೆಯುತ್ತೆ. ನಾನು ಅಲ್ಲಿ ಬಿದ್ದಿದ್ದು ಇದೆ.
ಸಕಲೇಶ್ಪುರ ನೀವು ಹೇಳಿದ ಕರೆಕ್ಟ್, ಅಲ್ಲಿ ಟೌನ್ ಹಾಲ್ನಲ್ಲಿ 2 ದಿನದ ಕಾರ್ಯಕ್ರಮ, ಅದು ಬೆನಿಫಿಟ್ ಶೋ, ಅಂದರೆ ಜನ ದುಡ್ಡು ಕೊಟ್ಟು ಕಾರ್ಯಕ್ರಮಕ್ಕೆ ಬರಬೇಕಂತ ಕಾರ್ಯಕ್ರಮ. ನಾನು ಪ್ರಚಾರಕ್ಕಾಗಿ ಆ ಸಂಯೋಜಕರ ಜೊತೆಗೆ ಅವರಿಗೊಂದು ವಿಶೇಷ ಇದು ಕೊಡ್ತೀನಿ. ನೀವು 2 ದಿನದ 4 ಕಾರ್ಯಕ್ರಮ ಅಂತ ಆದರೆ ನಿಮಗೆ ಮುಂಚಿನ ದಿನ ಕಾರ್ಯಕ್ರಮ ಆರಂಭಕ್ಕೆ ಮೊದಲು ಒಂದು ಅರ್ಧ ಅಥವಾ 1 ಗಂಟೆ ನಿಮ್ಮ ಪ್ರಮುಖ ಬೀದಿಯ, ನಿಮ್ಮ ಪೇಟೆಯ ಊರಿನ ಪ್ರಮುಖ ಬೀದಿಯಲ್ಲಿ ನಾನು ಕಣ್ಣು ಕಟ್ಟಿ ಬೈಕ್ ಸವಾರಿ ಮಾಡ್ತೇನೆ. ಕಾಂಪ್ಲಿಮೆಂಟರಿ ಆಫರ್. ನಿಮಗೆ ಅದು ಬೆನಿಫಿಟ್ ಆಗ್ತದೆ ಪ್ರಚಾರ ದೃಷ್ಟಿಯಿಂದ ಅಂತೇಳಿ ಕೊಡೋದು ನಾನು. ಇದು ಜಾದೂ ವೃತ್ತಿ ಅಂತ ಆದರೂ ಕೂಡ ಇದು ನಿಮಗೆ ಅನ್ನವನ್ನು ಕೊಡುತ್ತೆ ಅಂತ ನಾನು ಗ್ಯಾರಂಟಿ ಕೊಡಲ್ಲ. ಭಾಳ ಕಷ್ಟ ಇದೆ. ಈಗ ನಾವೆಲ್ಲ ಗೆಲ್ಲಲಿಕ್ಕೆ ನಮ್ಮ ಹತ್ರ ಹಲವಾರು ರೀತಿಯ ಅಸ್ತ್ರಗಳಿದ್ದು, ಕಾರ್ಯಕ್ರಮಗಳಿದ್ದು, ಆಮೇಲೆ ಏನೇನೋ, ಅಂದರೆ ಒಂದು ಕಾರ್ಯಕ್ರಮಗಳು ಸಿಗಬೇಕು ಅಂತ ನಾನು ಇಲ್ಲಿಂದ ಗೋವಾದ ತನಕ ಸೈಕಲ್ ಹೋಗಿದ್ದೇನೆ ನಾನು.